ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬ್ರಿಟಿಷ್ ಆಳ್ವಿಕೆಯ ವಸಾಹತುಶಾಹಿಯಿಂದಾದ ಆರ್ಥಿಕ ಪರಿಣಾಮಗಳಲ್ಲಿ ಮಧ್ಯವರ್ತಿಗಳ ಉದಯ ಕೂಡ ಒಂದು. ಆ ಕುರಿತು ಈ ಅವಧಿಯಲ್ಲಿ ಗಮನಿಸೋಣ. ಬ್ರಿಟಿಷರ ಆಡಳಿತ ವ್ಯವಸ್ಥೆ ಸಮಾಜದಲ್ಲಿ ಹಲವಾರು ಹೊಸ ವರ್ಗಗಳನ್ನು ಸೃಷ್ಟಿ ಮಾಡ್ತದೆ. ಹೊಸ ವರ್ಗಗಳು ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಜಮೀನ್ದಾರರು, ಗೇಣಿದಾರರು, ರೈತ ಮಾಲೀಕರು, ಲೇವಾದೇವಿಗಾರರು, ಕಾರ್ಮಿಕ ವರ್ಗ, ಹಾಗೆ ನಗರ ಪ್ರದೇಶಗಳಲ್ಲಿ ಬಂಡವಾಳಶಾಹಿಗಳು, ಕಾರ್ಮಿಕರು, ಸಣ್ಣ ವರ್ತಕರು, ಹೀಗೆ ಬೇರೆ ಬೇರೆ ವರ್ಗಗಳ ಉದಯವಾಗ್ತದೆ. ಇದರ ಜೊತೆಗೆ ಸುಶಿಕ್ಷಿತ ಮಧ್ಯಮ ವರ್ಗ ಕೂಡ ಸೇರಿರ್ತಕ್ಕಂಥದ್ದು. ನಂತರ ಈ ವರ್ಗಗಳು ನಿಧಾನವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಲಿಕ್ಕೆ ಪ್ರಾರಂಭ ಆಗ್ತವೆ. ಬ್ರಿಟಿಷ್ ಶಕ್ತಿ ಉದಯಿಸಿದ್ದು ಬೆಂಗಾಲ್ದಲ್ಲಿ. ಹೀಗಾಗಿ ಅಲ್ಲಿ ಶಾಶ್ವತ ಭೂಕಂದಾಯದಿಂದ ಜಮೀನ್ದಾರಿ ಮತ್ತು ಗೇಣಿದಾರಿಕೆ ಆರಂಭಗೊಳ್ಳುತ್ತದೆ. ಅದರಂತೆ ಕೈಗಾರಿಕಾ ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮ ಮತ್ತು ಕಾರ್ಮಿಕ ವರ್ಗಗಳು ಬೆಂಗಾಲ್ ಮತ್ತು ಬಾಂಬೆಯಲ್ಲಿ ಉದಯಿಸ್ತವೆ. ಇದರಲ್ಲಿ ಹೊಸ ಆಡಳಿತ ಮತ್ತು ಶಿಕ್ಷಣ ಪದ್ಧತಿಯ ಕಾರಣ ಸುಶಿಕ್ಷಿತ ಮಧ್ಯಮ ವರ್ಗವೂ ಕೂಡ ಸೇರಿರ್ತಕ್ಕಂಥದ್ದು. ಹಂತ ಹಂತವಾಗಿ ಇಡೀ ಭಾರತ ಬ್ರಿಟಿಷ್ ನಿಯಂತ್ರಣಕ್ಕೆ ಬಂದ ಕಾರಣ ಹೊಸ ಆರ್ಥಿಕ ನೀತಿ, ಆಡಳಿತ ಜೊತೆಗೆ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಪರಿಚಯಿಸಲ್ಪಡ್ತದೆ. ಈ ಕಾರಣಗಳಿಂದಾಗಿ ದೇಶಾದ್ಯಂತ ಹೊಸ ವರ್ಗಗಳ ಉದಯದ ವಿದ್ಯಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಜಮೀನ್ದಾರರು. 1793ರಲ್ಲಿ ಕಾರ್ನ್ವಾಲಿಸನು ಶಾಶ್ವತ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕೃಷಿ ಪದ್ಧತಿಯ ಉನ್ನತವಾದ ಕುಲೀನ ವರ್ಗವಾದ ಜಮೀನ್ದಾರಿ ಪದ್ಧತಿಯ ಉದಯಕ್ಕೆ ಇದು ಕಾರಣವಾಗ್ತದೆ. ಇದು ಬ್ರಿಟಿಷ್ ಪ್ರಭುತ್ವದ ಅಡಿಯಲ್ಲಿ ಅವರಿಗೆ ಅನುಕೂಲವಾಗುವಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ರಾಜಕೀಯವಾಗಿಯೂ ಅವರಿಗೆ ಬೆಂಬಲ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಇದು ಇಂಗ್ಲೀಷರಿಗೆ ತುಂಬ ಅಗತ್ಯವಾಗಿತ್ತು ಕೂಡ. ಏಕೆಂದರೆ ಬ್ರಿಟಿಷರ ನೀತಿಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಮಧ್ಯವರ್ತಿ ವರ್ಗ ಮಾಡ್ಕೊಂಡು ಹೋಗ್ತಾ ಇತ್ತು. ಹೀಗಾಗಿ ಜಮೀನ್ದಾರರನ್ನು ಮಧ್ಯವರ್ತಿಗಳು ಅಂಥೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಈ ವರ್ಗದ ಉದಯದ ಇನ್ನೊಂದು ಉದ್ದೇಶ ಅಂತಂದರೆ ಕಂಪನಿಯ ಆದಾಯವನ್ನು ಅವರು ಭದ್ರಗೊಳಿಸ್ಕೊಳ್ಬೇಕಾಗಿತ್ತು. ಏಕೆಂದರೆ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣಾ ನೀತಿ, ಯುದ್ಧಗಳ ಕಾರಣ ಕಂಪನಿ ಅದರ ಹಣಕಾಸು ಮಟ್ಟ ತೀರಾ ಹದಗೆಟ್ಟು ಹೋಗಿತ್ತು. ಹೀಗಾಗಿ ಬೆಂಗಾಲ್, ಮದ್ರಾಸ್, ಬಾಂಬೆಯ ಭೂಕಂದಾಯವನ್ನು ಹೆಚ್ಚಿಸಿ ಅಲ್ಲಿಯ ಶೋಷಣೆಗೆ ಕಾರಣವಾಯಿತು. ಜೊತೆಗೆ ಈ ಹಣವನ್ನು ರಫ್ತು ಚಟುವಟಿಕೆಗೂ ವಿನಿಯೋಗಿಸಲಾರಂಭಿಸಿದರು. ಆದರೂ ಕೂಡ ಕಂಪನಿಯ ಹಣಕಾಸು ಸ್ಥಿತಿ ಸುಧಾರಿಸಲಿಲ್ಲ. ಹೀಗಾಗಿ 1793ರಲ್ಲಿ ಶಾಶ್ವತ ಭೂಕಂದಾಯ ಜಾರಿಗೊಳಿಸುವ ಮೂಲಕವಾಗಿ ಕಂಪನಿಯ ಕಂದಾಯವನ್ನು ಗರಿಷ್ಠ ಮಟ್ಟಕ್ಕೆ ತರಲಾಗ್ತದೆ. ಇದು ಕಂದಾಯ ವಸೂಲಿಗೂ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತದೆ. ಈ ಮೊದಲು ಕಂಪನಿ ಲಕ್ಷಾನುಲಕ್ಷ ರೈತರಿಂದ ನೇರ ಕಂದಾಯವನ್ನು ವಸೂಲಿ ಮಾಡ್ತಾ ಇತ್ತು. ಶಾಶ್ವತ ಭೂಕಂದಾಯದ ಮೂಲಕ ಜಮೀನ್ದಾರಿ ವರ್ಗವನ್ನು ಸೃಷ್ಟಿಸಿ ಸರ್ಕಾರ ಮತ್ತು ಕೃಷಿಕರ ಮಧ್ಯವರ್ತಿ ವರ್ಗವನ್ನು ಹುಟ್ಟುಹಾಕ್ತದೆ. ಜಮೀನ್ದಾರರು ಕಂದಾಯ ವಸೂಲಿ ಮಾಡಿ ನಿಗದಿತ ಮೊತ್ತವನ್ನು ನಿಗದಿತ ಸಮಯಕ್ಕೆ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದರು. ನಿಗದಿಗಿಂತಲೂ ಹೆಚ್ಚು ವಸೂಲಿ ಮಾಡುತ್ತಿದ್ದ ಈ ಮಧ್ಯವರ್ತಿಗಳು
ಹೆಚ್ಚುವರಿ ಹಣವನ್ನು ತಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳಿಕ್ಕೆ ಅವಕಾಶ ಇತ್ತು. ಈ ವ್ಯವಸ್ಥೆ ಕೃಷಿಕರ ರೈತರ ಶೋಷಣೆಗೆ ಕಾರಣ ಆಗ್ತದೆ. ಯಾಕೆಂದರೆ ಇಲ್ಲಿ ಜಮೀನ್ದಾರ ಎಷ್ಟು ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋದನ್ನು ನಿಗದಿ ಮಾಡಲಾಗಿತ್ತು ಹೊರತಾಗಿ ರೈತರು ಜಮೀನ್ದಾರಿಗೆ ಎಷ್ಟು ಕಂದಾಯವನ್ನು ಸಲ್ಲಿಸಬೇಕು ಅನ್ನೋದನ್ನು ಕಂಪ್ನಿ ಸರ್ಕಾರ ನಿಗದಿ ಮಾಡಿರಲಿಲ್ಲ. ಹೀಗಾಗಿ ಜಮೀನ್ದಾರರು ರೈತರ ನಾಯಕರಂತೆ ಬೆಳೆದು ನಿಂತು ಬ್ರಿಟಿಷರಿಗೆ ವಿಧೇಯರಾಗಿ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಂದಾಯ ವಸೂಲಿ, ನ್ಯಾಯ ತೀರ್ಮಾನ, ರಕ್ಷಣೆಯ ಜವಾಬ್ದಾರಿಯ ಅಧಿಕಾರವನ್ನು ಕೂಡ ಈ ಜಮೀನ್ದಾರರು ಹೊಂದಿದ್ರು. ಜಮೀನ್ದಾರಿ ಪದ್ಧತಿಯಿಂದ ಕೃಷಿಕರ ಶೋಷಣೆ ಮಿತಿಮೀರಿ ಹೋಗ್ತದೆ. ಕೃಷಿಯ ಅಭಿವೃದ್ಧಿ ಕಡೆಗೆ ಆರಂಭದಲ್ಲಿ ಗಮನ ಕೊಟ್ಟರೂ ತರುವಾಯದಲ್ಲಿ ಅದಕ್ಕೆ ಗಮನ ನೀಡಲಿಲ್ಲ. ಹೀಗಾಗಿ ಕೃಷಿಯು ಆಶಾದಾಯಕವಾಗಿ ಬೆಳೆಯಲಿಲ್ಲ. ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಅಂತಹ ರಾಜಕೀಯ ಸಂಘಟನೆಗಳನ್ನು ಜಮೀನ್ದಾರರು ಕಟ್ಟಿಕೊಂಡು ಸರ್ಕಾರದ ಪರವಾಗಿಯೇ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಹಕ್ಕುಗಳಿಗೆ ಹೋರಾಡ್ತಾ ಇದ್ದರೆ ಜಮೀನ್ದಾರರು ಬ್ರಿಟಿಷರ ಅಡಿಯಲ್ಲಿ ತಮ್ಮ ಹಕ್ಕುಗಳ ರಕ್ಷಣೆಗೆ ಯತ್ನಿಸ್ತಾ ಇದ್ದರು. ಅದರಂತೆ ಕೃಷಿಯನ್ನು ನಿರ್ಲಕ್ಷಿಸಿದ ಈ ವರ್ಗ ಕೃಷಿ ಪದ್ಧತಿಗೆ ಅಂದರೆ ಇವರು ಕೃಷಿ ಜಮೀನಿಗೆ ಹೋಗ್ತಾ ಇರಲಿಲ್ಲ. ಸುಧಾರಣೆ ತರಲು ಬಯಸದೆ ದೂರದ ನಗರ ಪಟ್ಟಣಗಳಲ್ಲಿ ಜಮೀನ್ದಾರರು ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಟ್ಟಾರೆ ಈ ಒಂದು ವ್ಯವಸ್ಥೆಯಿಂದ ಕೃಷಿಕರು ಅಂದರೆ ರೈತರು ನಷ್ಟಕ್ಕೆ ಒಳಗಾಗ್ತಾರೆ. ಕೃಷಿ ಕೂಡ ಹೇಳ್ಕೊಳ್ಳುವ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಇನ್ನೊಂದು ವರ್ಗ ಅಂತಂದರೆ ಗೇಣಿದಾರರು ಅಥವಾ ಬಾಡಿಗೆದಾರರು. ಶಾಶ್ವತ ಭೂಕಂದಾಯವು ಜಮೀನ್ದಾರರ ಜೊತೆಗೆ ಗೇಣಿದಾರರ ವರ್ಗದ ಸೃಷ್ಟಿಗೂ ಕೂಡ ಕಾರಣವಾಗ್ತದೆ. ಅತಿ ಹೆಚ್ಚು ಭೂಬಾಡಿಗೆ ಶಾಪಕ್ಕೆ ತುತ್ತಾಗಿ ನಿಯಮಿತವಾಗಿ ಬಾಡಿಗೆ ನೀಡಲು ವಿಫಲರಾಗ್ತಾರೆ. ಹೀಗಾಗಿ ಇವರಿಂದ ಭೂಮಿಯನ್ನು ಕಿತ್ಕೊಂಡು ಹೆಚ್ಚು ಬಾಡಿಗೆ ನೀಡತಕ್ಕಂಥ ಗೇಣಿದಾರರಿಗೆ ಭೂಮಿಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಇವರಿಗೆ ರಕ್ಷಣೆ ಕೂಡ ಇಲ್ಲದಂತಾಗ್ತದೆ. ಇದು ತೀರಾ ಬಡತನಕ್ಕೆ ಕಾರಣವಾದ ಕಾರಣ ಗೇಣಿದಾರರ ರಕ್ಷಣೆಗೆ ಸರ್ಕಾರ ಬೆಂಗಾಲ್ ಗೇಣಿ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಆದರೂ ಅವರ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಧಾರಣೆಗಳು ಕಂಡುಬರಲಿಲ್ಲ. ಎಚ್ಚೆತ್ತ ಗೇಣಿದಾರರು ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶ್, ಬಿಹಾರ್, ಬೆಂಗಾಲ್ ಹಾಗೂ ಇನ್ನಿತರ ಕಡೆಗೆ ಸಂಘಟಿತರಾಗಿ ಯೂನಿಯನ್ಗಳನ್ನು ಸ್ಥಾಪನೆ ಮಾಡ್ಕೋತಾರೆ. ಅದರ ಫಲವೇ NG ರಂಗ ಮತ್ತು ಸ್ವಾಮಿ ಸಹಜಾನಂದರ ನೇತೃತ್ವದಲ್ಲಿ ಕಿಸಾನ್ ಸಭಾ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿಯೂ ಬಾಬಾ ರಾಮಚಂದ್ ಈ ಸಂಘಟನೆಯನ್ನು ಕಟ್ಟುತ್ತಾರೆ. ಮೂರನೇ ವರ್ಗ ಅಂತಂದರೆ ರೈತರು ಅಥವಾ ಮಾಲೀಕರು. ದಕ್ಷಿಣ ಮತ್ತು ಮಧ್ಯ ಭಾರತದ ದಕ್ಷಿಣ ಭಾಗದಲ್ಲಿ ರೈತವಾರಿ ಪದ್ಧತಿ ಜಾರಿಗೊಂಡು ರೈತ ಮಾಲೀಕರ ವರ್ಗ ಹೊರಹೊಮ್ಮುತ್ತದೆ. ಥಾಮಸ್ ಮುನ್ರೋ ಮದ್ರಾಸ್ ಪ್ರಾಂತದಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಈ ಪ್ರದೇಶಗಳಲ್ಲಿ ಸಾಗುವಳಿದಾರರು ಭೂಕಂದಾಯ ಪಾವತಿಗೆ ಪ್ರತಿಯಾಗಿ ಅವರ ತುಂಡು ಭೂಮಿ ಮಾಲೀಕರೆಂದು ಗುರುತಿಸಲ್ಪಡ್ತಾರೆ. ಈ ವ್ಯವಸ್ಥೆಯಿಂದಲೂ ಕೃಷಿಕರ ಸ್ಥಿತಿ ಸುಧಾರಣೆ ಆಗಲಿಲ್ಲ. ಕಾರಣ ತುಂಡು ಭೂಮಿ, ಅತಿಯಾದ ಕಂದಾಯ, ಋಣಭಾರದಿಂದ ತತ್ತರಿಸಿ ಹೋಗ್ತಾರೆ. ಕೆಲ ರೈತ ಮಾಲೀಕರ ಸ್ಥಿತಿ ಸುಧಾರಿಸಿ ಶ್ರೀಮಂತರ ಮತ್ತು ಜಮೀನ್ದಾರರ ಸಾಲಿಗೆ ಸೇರಿಕೊಳ್ತಾರೆ. ಜಮೀನ್ದಾರರ ಗೈರು ಹಾಜರಿಯಿಂದ ಯಾವುದೇ ಸುಧಾರಣೆಯಾಗದೆ ರೈತರು ಬಾಡಿಗೆದಾರರು ಶೋಷಣೆಗೀಡಾಗಿ ಪೂರೈತ
ಕಾರ್ಮಿಕರಾಗುವ ಪರಿಸ್ಥಿತಿಗೆ ಹೋಗ್ತಾರೆ. ರೈತ ಮಾಲೀಕರು ರಾಜಕೀಯ ಜ್ಞಾನವನ್ನು ಹೊಂದಿದ್ದು ಸಾಮಾನ್ಯ ಕೃಷಿಕರಿಗಿಂತಲೂ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ಕಾರಣ ಇವರು ನೇರವಾಗಿ ಬ್ರಿಟಿಷ್ ಆಳುವ ವರ್ಗದೊಂದಿಗೆ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು. ನಾಲ್ಕನೇದಾಗಿ ಇನ್ನೊಂದು ವರ್ಗ ಅಂತಂದರೆ ಲೇವಾದೇವಿಗಾರರು. ಲೇವಾದೇವಿ ಪದ್ಧತಿ ಭಾರತದ ಆರ್ಥಿಕತೆಯ ಅತ್ಯಂತ ಪ್ರಾಚೀನ ವ್ಯವಸ್ಥೆಯಾಗಿರ್ತಕ್ಕಂಥದ್ದು. ಬ್ರಿಟಿಷರ ಆಗಮನದಿಂದ ಇದರ ಸ್ವರೂಪದಲ್ಲಿ ತೀವ್ರ ಬದಲಾವಣೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ತುಂಬ ರಚನಾತ್ಮಕ ಇಂಗ್ಲೀಷ್ ರೂಪದ ಬ್ಯಾಂಕೋದ್ಯಮವಾಗಿ ಲೇವಾದೇವಿ ಪದ್ಧತಿ ಭಾರತದಲ್ಲಿ ಪರಿಚಯಿಸಲ್ಪಡ್ತದೆ. ಆಳುವ ವರ್ಗ, ನೊಬೆಲರು, ಶ್ರೀಮಂತರು, ಜಮೀನ್ದಾರರು ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ ಸಾಲ ನೀಡಿ ಬಡ್ಡಿಯನ್ನು ಅವರಿಂದ ಪಡಿತಾ ಇದ್ದರು. ತಮ್ಮ ಸಾಲದ ಭದ್ರತೆಗಾಗಿ ಆಸ್ತಿ ಪತ್ರಗಳನ್ನು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಅಡವಿಟ್ಟುಕೊಂಡು ಸಾಲವನ್ನು ಕೊಡ್ತಾಯಿದ್ರು. ಲೇವಾದೇವಿ ಅಥವಾ ಸಾಲ ವ್ಯವಸ್ಥೆಯಲ್ಲಿ ಭೂಮಿಯನ್ನೇ ವಾಸ್ತವವಾಗಿ ಮೇಲಾಧಾರವನ್ನಾಗಿ ಬಳಸಿಕೊಳ್ತಾ ಇದ್ದರು. ಇದು ಭೂ ವರ್ಗಾವಣೆಗೂ ಕೂಡ ಕಾರಣವಾಗಿತ್ತು. ಸಾಲವು ಎರಡು ರೀತಿಯ ಅಂದರೆ ಎರವಲು ಮತ್ತು ಮರುಪಾವತಿ ಒಳಗೊಂಡಿರ್ತಾ ಇತ್ತು. ರೈತವಾರಿ ಪದ್ಧತಿಯ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತಗಳಲ್ಲಿ 1818ರ ಹೊತ್ತಿಗಾಗಲೇ ಮರಾಠರ ಅವನತಿಯ ನಂತರ ಇಂಚಿಂಚು ಭೂಮಿಯನ್ನು ಬ್ರಿಟಿಷ್ ಪ್ರಭುತ್ವದ ವಶವಾಗ್ತದೆ. ಹಾಗೆ ಕಂಪನಿ ಸರ್ಕಾರ ಸಾಲ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳನ್ನ ಜಾರಿಗೆ ತರ್ತದೆ. ಮುಂದಿನ ಹಲವಾರು ದಶಕಗಳಲ್ಲಿ ಸಾಲಗಾರ ಸಾಲದಾತ ಸಂಬಂಧಗಳ ವಿಕಸನವು ದಕ್ಷಿಣ ಭಾರತದ ಕೃಷಿಕರ ಪರಿಹಾರ ಕಾಯ್ದೆ ಒಂದು ಪ್ರಮುಖ ಮತ್ತು ಪ್ರಭಾವಶಾಲಿ ಶಾಸನವನ್ನು ಅಂಗೀಕರಿಸಲಿಕ್ಕೆ ಕಾರಣ ಆಗ್ತದೆ. ಈ ಅವಧಿಗೆ ಭೂ ಸಂಬಂಧಿತ ದಸ್ತಾವೇಜುಗಳಲ್ಲಿ ಸ್ಪಷ್ಟತೆ ಮೂಡಿಸಲಾಗಿ ಅದನ್ನು ಮಾರಾಟ ಮಾಡುವ ಅಥವಾ ಅಡ ಇಡಬಹುದು ಮತ್ತು ಸಾಲ ಮರುಪಾವತಿ ಆಗದೆ ಹೋದರೆ ಭೂಮಿಯನ್ನು ವಶ ಮಾಡಬಹುದು. ಭೂ ಸಂಬಂಧಿ ವಿವಾದಗಳು ಗ್ರಾಮಗಳನ್ನು ಹೊರತುಪಡಿಸಿ ಬ್ರಿಟಿಷರು ಸ್ಥಾಪಿಸಿದ ನ್ಯಾಯಾಲಯಗಳಲ್ಲೇ ನಡೀತಾ ಇದ್ದು, ತೀರ್ಪಿಗೆ ಸ್ಪಷ್ಟ ದಾಖಲೆ ಸಾಕ್ಷ್ಯಗಳ ಅಗತ್ಯ ಇತ್ತು. ಈ ಹೊಸ ಪದ್ಧತಿ ಸಾಲದಾತ ಸಾಲಗಾರನ ಸಂಬಂಧ ಬದಲಿಸಿ ರೈತರ ಹಿತ ನಿರ್ಲಕ್ಷಿಸಲ್ಪಡ್ತದೆ. ವಸಾಹತು ಪೂರ್ವದಲ್ಲಿ ಇದ್ದಂತಹ ವ್ಯಾಜ್ಯಗಳು ಗ್ರಾಮ ಪಂಚಾಯಿತಿಗಳು ನಿರ್ವಹಿಸ್ತಾ ಇದ್ವು. ಬಾಂಬೆ ದಕ್ಕನ್ ಭಾಗ ಬಡತನ, ವಲಸೆ ಲೇವಾಗಾರರನ್ನು ಸಾಕ್ಷೀಕರಿಸಿ ಹಲವಾರು ಬದಲಾವಣೆಗೆ ಕಾರಣ ಆಗ್ತದೆ. ಇನ್ನೊಂದು ವರ್ಗ ಅಂತಂದರೆ ಭೂರಹಿತ ಕಾರ್ಮಿಕರು. ಭೂಮಿ ಹೊಂದಿರದೆ ಕೂಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ವರ್ಗ ಇದು. ಇಂದಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಈ ವರ್ಗ ಆದಾಯವಿಲ್ಲದೆ ಬಡತನದ ಬೇಗೆಯಲ್ಲಿ ಇರ್ತಕ್ಕಂಥದ್ದನ್ನು ಕಾಣಬಹುದು. ಹೀಗಾಗಿ ಅವರು ಋಣಭಾರದಲ್ಲಿಯೇ ಕಾಲವನ್ನು ಕಳೀತಾರೆ. ಭಾರತದಲ್ಲಿ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಈ ವರ್ಗ ಋತುಮಾನಕ್ಕೆ ಅನುಸಾರವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವಿಶೇಷವಾಗಿ ಸುಗ್ಗಿಯ ಸಮಯದಲ್ಲಿ ಕಡಿಮೆ ಕೂಲಿಗೆ ದುಡಿಯೋದರಿಂದ ಜೀವನ ಮಟ್ಟ ಕೂಡ ಹೇಳ್ಕೊಳ್ಳುವ ಮಟ್ಟದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರೋದಿಲ್ಲ. ಇದರಲ್ಲಿ ಬಹುತೇಕರು ಋಣಭಾರ ಮತ್ತಿತರ ಕಾರಣಗಳಿಂದ ಜಮೀನನ್ನು ಕಳ್ಕೊಂಡವರು, ಒತ್ತಾಯದ ಕೆಲಸ ಇಲ್ಲವೇ ಜೀತಕ್ಕೆ ಒಳಗಾಗಿರುವವರೇ ಆಗಿರ್ತಾರೆ. ಆರಂಭದಿಂದಲೂ ಇವರು ಎದುರಿಸ್ತಾ ಇರತಕ್ಕಂಥ ಪ್ರಮುಖ ಸಮಸ್ಯೆಗಳು ಅಂತಂದರೆ ಕೃಷಿ ಕಾರ್ಮಿಕರನ್ನು ಅಂಚಿಗೆ ತಳ್ಳೋದು, ಭೂಮಿಯನ್ನು ಹೊಂದೋದು ದುಬಾರಿ ಮತ್ತು ಅಪಾಯಕಾರಿ. ಅದಕ್ಕಾಗಿ ವರ್ಗಗಳಲ್ಲಿ ಅನೇಕ ಜನರು ಭೂರಹಿತ ಕಾರ್ಮಿಕರಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ
ಋಣಭಾರ ಅಥವಾ ನೈಸರ್ಗಿಕ ವಿಕೋಪಗಳಿಂದಾಗಿ ವಲಸೆ ಮತ್ತು ಭೂಮಿಯ ನಷ್ಟವನ್ನು ಮಾಡಿಕೊಂಡಿದ್ದು ಈ ಉದ್ಯೋಗದ ಪ್ರಾಸಂಗಿಕತೆಗೆ ಕಾರಣವಾಗಿರ್ತಕ್ಕಂಥದ್ದು. ಭೂರಹಿತ ಕಾರ್ಮಿಕರು ಅಸಂಘಟಿತರಾಗಿದ್ದು ಅವರಲ್ಲಿ ಅನಕ್ಷರತೆಯು ಕೂಡ ಒಂದು ಕಾರಣವಾಗಿರ್ತಕ್ಕಂಥದ್ದು. ಆದಾಯದ ಕೊರತೆ, ಸಾಲದ ಹೆಚ್ಚಳ, ಉದ್ಯೋಗ ಸಮಸ್ಯೆ, ಮಹಿಳಾ ಕಾರ್ಮಿಕರ ಹೆಚ್ಚಳ, ಉದ್ಯೋಗ ಸಮಸ್ಯೆ, ಮಹಿಳಾ ಕಾರ್ಮಿಕರ ಸಂಖ್ಯೆ ಹೆಚ್ಚಳ, ಬಾಲಕಾರ್ಮಿಕ ಪದ್ಧತಿ, ವಲಸೆ, ಸಂಘಟಿತ ಜೀವನ ಕ್ರಮದ ಕೊರತೆಗಳೆಲ್ಲವೂ ಇವರ ಸಮಸ್ಯೆಗಳಾಗಿದ್ದು ಈ ಎಲ್ಲ ಸಮಸ್ಯೆಗಳಿಂದ ರಕ್ಷಿಸಲು ಕಾರ್ಮಿಕ ಸಂಘಟನೆಗಳು ಹುಟ್ಕೋತವೆ. ಶೋಷಣೆ ನಿವಾರಣೆ, ನಿಗದಿತ ಕೆಲಸ ಅವಧಿ ಮತ್ತು ವೇತನ ನಿಯಮಗಳನ್ನು ಜಾರಿಗೆ ತರ್ತವೆ. ಹೀಗೆ ಬ್ರಿಟಿಷರು ಭಾರತವನ್ನು ಒಂದು ವಸಾಹತುಶಾಹಿ ರಾಷ್ಟ್ರವನ್ನಾಗಿ ಮಾಡಿಕೊಂಡ ಮೇಲೆ ಇಂತಹ ಸಾಕಷ್ಟು ಮಧ್ಯವರ್ತಿಗಳು ಇಲ್ಲಿ ಹುಟ್ಕೊಂಡು ಭಾರತೀಯರ ಕೃಷಿಕರ, ರೈತರ ಶೋಷಣೆಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು.